ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 33, 34 ಮತ್ತು 35ನೇ ಶ್ಲೋಕಗಳನ್ನು ತಿಳ್ಕೊತಾ ಹೋಗೋಣ. ಹಿಂದೆ ನಾನು ಹೇಳಿದೆ, ಕೃಷ್ಣ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ಹಾಗಾಗಿ ಅರ್ಜುನ ಎರಡು ಕಡೆಯೂ ನೋಡಿ ಒಂದು ಸ್ವಲ್ಪ ವ್ಯಾಕುಲಗೊಂಡಿದ್ದಾನೆ, ಮೋಹಕ್ಕೆ ಪರವಶನಾಗಿದ್ದಾನೆ. ಮತ್ತು ಅವನು ತನಗಾಗ್ತಾ ಇರೋ ಭಾವನೆಗಳ ಒಂದು ಅನುಭವವನ್ನು ಹೇಳ್ತಾ ಇದ್ದಾನೆ. ನನಗೆ ಬಾಣನೇ ಹಿಡ್ಕೊಳಕ್ಕಾಗ್ತಿಲ್ಲ, ಬಿಲ್ಲು ಕೈಯಿಂದ ಜಾರ್ತಾ ಇದೆ, ಎಲ್ಲ ಕಡೆಯೂ ಬಂಧು ಬಾಂಧವರೇ ಇದ್ದಾರೆ, ಅವ್ರ ಹತ್ರ ನಾನು ಹೇಗೆ ಯುದ್ಧ ಮಾಡಲಿ, ನನಗೆ ಈ ಯುದ್ಧ ಬೇಡ ಅನ್ನೋ ಮನಸ್ಥಿತಿಗೆ ಅವನು ಹೋಗ್ತಾ ಇದ್ದಾನೆ. ಅದೇ ರೀತಿ 33ನೇ ಶ್ಲೋಕದಲ್ಲಿ ಏಷಾಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತ ಯುದ್ಧ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಇದು, ಎಲ್ಲರೂ ಸಂಬಂಧಿಕರು, ಎಲ್ಲರೂ ತಮ್ಮ ರಾಜ್ಯವನ್ನು ಇದನ್ನು ಎಲ್ಲ ಬಿಟ್ಟು ಯುದ್ಧಕ್ಕೆ ನಿಂತಿದ್ದಾರೆ. ಇಂಥ ರಾಜ್ಯ ನನಗೆ ಯಾಕೆ ಬೇಕು, ಯಾರಿಗೋಸ್ಕರ ಇಂತಹ ಸುಖ ನನಗೆ ಬೇಕು, ಯಾರೂ ಇಲ್ಲದೆ ನಾವು ದರ್ಬಾರ್ ಮಾಡೋದು ಏನು ಅಲ್ಲಿ, ಹಾಳೂರಿಗೆ ಉಳಿದವರೇ ರಾಜ ಅನ್ನೋಂಗೆ ಆಗ್ಬಿಡತ್ತೆ, ಎಲ್ಲರೂ ಸತ್ತೋಗ್ತಾರೆ. ಇಲ್ಲಿರೋ ನೆರೆದಿರೋ ಮಹಾರಥಿಗಳು ಹೇಗಿದ್ದಾರೆ ಅಂದರೆ ತಮ್ಮ ಪ್ರಾಣವನ್ನು ಬಿಡ್ತಾರೆ ಸರಿ, ಆದರೆ ಅವರು ತಮ್ಮ ಯುದ್ಧ ನೀತಿಯನ್ನು ಪರಿಪಾಲಿಸ್ತಾ ಸುಮಾರು ಜನರ ಪ್ರಾಣವನ್ನು ತಗೊಂಡು ಅವ್ರ ಪ್ರಾಣವನ್ನು ಬಿಡ್ತಾರೆ. ಅಷ್ಟೊಂದು ಜನ ಸತ್ತೋಗ್ತಾರೆ. ನೋಡಿದ್ರೆ ಯಾರೂ ಉಳಿಯೋ ಥರ ಕಾಣಿಸ್ತಾ ಇಲ್ಲ. ಯಾರೂ ಉಳಿದೆ ನಮ್ಮ ಈ ರಾಜ್ಯವನ್ನು ತೆಗೆದುಕೊಂಡು ನಾವು ಅದರಲ್ಲಿ ರಾಜ್ಯಭಾರ ಮಾಡೋದಾದರೂ ಏನು ಉಳಿದಿದೆ ಅಂತ ಅರ್ಜುನ ಈ ಒಂದು ಶ್ಲೋಕದಲ್ಲಿ ಕೇಳ್ತಾನೆ. ಯಾರ್ಯಾರಿದ್ದಾರೆ ಇಲ್ಲಿ ನೋಡಿ ಅಂತ ಮುಂದಿನ 34ನೇ ಶ್ಲೋಕದಲ್ಲಿ ಹೇಳ್ತಾನೆ. ಆಚಾರ್ಯ ಪಿತರಃ ಪುತ್ರಃ ತಥೈವ ಚ ಪಿತಾಮಹ ಮಾತುಲಾಹ ಸ್ವಶುಲಾಹ ಪೌತ್ರಾಹ ಶಾಲಾಹ ಸಂಬಂಧಿನಸ್ತತ. ಎಲ್ಲರ ಒಂದು ಸಂಬಂಧಗಳನ್ನು ಹೇಳ್ತಾರೆ. ಆಚಾರ್ಯರಿದ್ದಾರೆ, ತಂದೆಯ ಸಮಾನದವರಿದ್ದಾರೆ, ಪುತ್ರರ ಸಮಾನದವರಿದ್ದಾರೆ, ಪುತ್ರರಿದ್ದಾರೆ, ಆಮೇಲೆ ಪಿತಾಮಹ ತಾತ ಇದ್ದಾರೆ, ಮಾತುಲಾಹ ತಾಯಿ ಕಡೆ ಸಂಬಂಧದವರಿದ್ದಾರೆ, ಸ್ವಶುರಾಹ ನಮ್ಮವರೇ ಇದ್ದಾರೆ, ಪೌತ್ರಹ ಮೊಮ್ಮಕ್ಕಳಿದ್ದಾರೆ. ಈ ಥರ ಎಲ್ಲರೂ ಸಂಬಂಧಿಗಳೇ ನಮ್ಮಲ್ಲಿ ತುಂಬಿಕೊಂಡಿದ್ದಾರೆ ಇಲ್ಲಿ ಯುದ್ಧದಲ್ಲಿ. ಇವರೆಲ್ಲ ನಾವೇನಾದರೂ ಒಂದು ಸಾಧನೆ ಮಾಡಿ ದೊಡ್ಡ ಮನುಷ್ಯರಾಗ್ತೀವಿ ಅಂದರೆ ಅದನ್ನು ನೋಡೋಕ್ಕೆ ನಮ್ಮ ಸಂಬಂಧಿಗಳಿಗಿರಬೇಕು. ಹಾಗಾಗಿ ಇವರೇ ಯಾರೂ ಇಲ್ಲ. ಯಾರೂ ಇಲ್ಲದೆ ಇರಬೇಕಾದ್ರೆ ನಾವು ರಾಜ್ಯ ಅನುಭವಿಸಿ ರಾಜ್ಯ ತಗೊಂಡು ನಾವು ರಾಜ್ಯಭಾರ ಮಾಡೋದು ಏನಿದೆ ಅಂತ ಕೇಳ್ತಾನೆ. ಅಂದರೆ ಇವರು ಅರ್ಜುನನಿಗೆ ಯಾವ ಥರ ಮನಸ್ಥಿತಿಗೆ ಹೋಗಿದೆ ಅಂದರೆ, ಇಲ್ಲಿ ಮೋಹ ಹೇಗೆ ಆವರಿಸ್ಕೊಂಡಿದೆ ಅಂದರೆ ನಾನು ರಾಜ್ಯ ಮಾಡ್ತಾ ಇರೋದು ಬೇರೆಯವ್ರಿಗೋಸ್ಕರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾನು ಯುದ್ಧ ಮಾಡಿ ರಾಜ್ಯವನ್ನು ಗೆಲ್ಲೋದು ನಮ್ಮ ಒಂದು ಸಂಬಂಧಿಗಳಿಗೋಸ್ಕರ ಅಂದ್ಕೊಂಡಿದ್ದಾನೆ, ಅವ್ರ ಧರ್ಮಕ್ಕೋಸ್ಕರ ಅಂತ ಇನ್ನೂ ಅವನಿಗೆ ಗೊತ್ತಾಗಿಲ್ಲ. ನಾವು ಯುದ್ಧ ಮಾಡ್ತಾ ಇರೋದು ಧರ್ಮಕ್ಕೋಸ್ಕರ, ಇಲ್ಲಿ ಧರ್ಮದ ಜಯ ಆಗಬೇಕು ಅಂತ ಅಂದ್ಕೊಂಡಿಲ್ಲ ಅವನು. ನಾವೆಲ್ಲ ಒಂದು ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀವಿ, ಆ ರಾಜ್ಯದಲ್ಲಿ ನಮ್ಮ ಸಂಬಂಧಿಗಳಿರಬೇಕು, ನಮ್ಮ ಸಂಬಂಧಿಗಳು ನಮ್ಮನ್ನು ನೋಡಬೇಕು ಅನ್ನೋದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೋಹದಲ್ಲಿ ಅವನು ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಅದನ್ನೇ ಮುಂದುವರಿಸ್ತಾ ಹೇಳ್ತಾನೆ. ಏತಾನ್ನ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನ ಮಹೀಕೃತೆ ಅಂತ ಹೇಳ್ತಾರೆ. ಅಂದರೆ ಇಂತಹ ರಾಜ್ಯ ನನಗೆ ಬೇಕು, ಈ ರಾಜ್ಯ ಅಲ್ಲ, ನನಗೆ 3 ಲೋಕದ ಒಡೆತನ ಕೊಟ್ಟರು ಬೇಡ. ನಮ್ಮವ್ರನ್ನ ಕಳ್ಕೊಂಡು ನಾನು 3 ಲೋಕದ ಒಡೆತನ ತಗೊಂಡು ನಾನೇನು ಮಾಡಲಿ, ನಮ್ಮವರೇ ಇಲ್ಲದೆ ಹೋದರೆ. ತ್ರೈಲೋಕ್ಯ ರಾಜ್ಯಸ್ಯ 3 ಲೋಕದ ಒಡೆತನ ಕೊಟ್ಟರು ನನಗಿದು ಬೇಡ. ನನಗಿದ್ರ ಬದಲು ನನ್ನನ್ನು ಶತ್ರುಗಳು ನನ್ನೊಬ್ಬನ್ನ ಸಾಯಿಸ್ಬಿಟ್ರೂ ಪರವಾಗಿಲ್ಲ, ನಾನೊಬ್ಬ ಸತ್ತೋಗ್ತೀನಿ, ಅವರೇ ರಾಜ್ಯ ಇಟ್ಕೊಳ್ಳಿ, ಅವರೇ ರಾಜ್ಯಭಾರ ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ, ನನ್ನೊಬ್ಬನ ಒಂದು ತ್ಯಾಗದಿಂದ ಎಲ್ಲರೂ ಚೆನ್ನಾಗಿರ್ತಾರೆ ಅಂದರೆ ಎಲ್ಲ ಚೆನ್ನಾಗಿರಲಿ, ಇಲ್ಲಿ ನನಗೆ ಯಾಕೆ ಈ ಯುದ್ಧ ಬೇಕು ಅಂತ ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅವನಿಗೆ ಎಂಥ ರೀತಿಯಲ್ಲಿ ಮೋಹ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಅಂದರೆ ತಾನು ಯುದ್ಧ ಮಾಡ್ತಾ ಇರೋದು ತನ್ನ ಸಂಬಂಧಿಗಳಿಗೋಸ್ಕರ. ನಾನು ಗೆದ್ದರೆ ನನ್ನ ಸಂಬಂಧಿಗಳೆಲ್ಲ ಇರಬೇಕು, ನನ್ನನ್ನು ಒಂದು ನೋಡೋಕ್ಕೆ ಸಂತೋಷ ಪಡೋಕ್ಕೆ ಅಂತ ಅಂದ್ಕೊಂಡಿದ್ದಾನೆ. ಇಲ್ಲಿ ಗೆಲ್ಲೋದು ಧರ್ಮ, ಇದು ಯುದ್ಧ ನಡೀತಾ ಇರೋದು ಧರ್ಮ ಮತ್ತು ಅಧರ್ಮದ ನಡುವೆ. ಆ ಒಂದು ಯುದ್ಧದಲ್ಲಿ ಧರ್ಮ ಜಯಶಾಲಿ ಆಗಬೇಕು, ಅಧರ್ಮ ನಶಿಸಿ ಹೋಗಬೇಕು.
ಅನ್ನೋದೇ ಒಂದು ಉದ್ದೇಶ ಈ ಧರ್ಮ ಯುದ್ಧದ್ದು, ಕುರುಕ್ಷೇತ್ರದ ಉದ್ದೇಶ. ಹಾಗಾಗಿ ಅದನ್ನು ಅವನು ನೋಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರೋದು ಏನಪ್ಪ ಅಂದರೆ ಅವನ ಸಂಬಂಧಿಗಳು, ಅವನ ತಾತ, ಅವನ ಎಲ್ಲ ಮೊಮ್ಮಕ್ಕಳು, ಮಕ್ಕಳು, ಅವನ ತಾತಂದರು, ತಂದೆಯರು ಎಲ್ಲರೂ ಇಂಥವರೆಲ್ಲ ಇದ್ದಾರೆ, ಯುದ್ಧಕ್ಕೆ ನಿಂತಿದ್ದಾರೆ. ಇಂಥವ್ರ ಜೊತೆ ಯುದ್ಧ ಮಾಡಿ ಅವನ್ನೆಲ್ಲ ಕಳ್ಕೊಂಡು ಏನು ರಾಜ್ಯ ಅನುಭವಿಸಲಿ ಅಂತ ಈ 3 ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನೇ ಮುಂದಿನ ಶ್ಲೋಕದಲ್ಲೂ ಅದನ್ನೇ ಅವನು ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇರ್ತಾನೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.